ಸಂಡೂರಿನಲ್ಲಿ ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ಕೆಜೆ ಶಾಂತಿಯವರಿಂದ ಈ ಸೇವಾ ಕೇಂದ್ರವನ್ನ ಭಾವಪೂರ್ಣವಾಗಿ ಉದ್ಘಾಟಿಸಲಾಯಿತು. ओम श्री गुरुभ्यो नमः। ओम गजाननं भूतगणाधिसेवितं कवितशम्भोकलसारभक्षितमुमासुतं शोकविनाशकारणं नमामि विघ्नेश्वरपादपङ्कजं गुरवे सर्वलोकानां विसुजे भवरोगिणां निधये सर्वविद्यानां दक्षिणामूर्तये नमो नमः। सर्वार्थदेवताभ्यो नमः। उद्घाटनपूजां करिष्ये शिवसाम्बजे नमः। पार्वतीपते शिवर नमः। सद्योजाताय वै नमो नमः। भवे भवेनाथ भवे भवस्मान्नोद्भवाय नमः। वामदेवाय नमो ज्येष्ठाय नमः श्रेष्ठाय नमः रुद्राय नमः कालाय नमः कलविकरणाय नमः फलविकरणाय नमः बलाय नमः बलप्रमुखनाय नमः सर्वभूतमनोन्मनाय नमः। अघोरेभ्यो तघोरेभ्यो घोरघोरतरेभ्यः सर्वेभ्यो सर्वशर्वेभ्यो नमस्ते अस्तरुद्ररूपेभ्यः तत्पुरुषाय विद्महे महादेवाय धीमहि। ಕಾರ್ಯಕ್ರಮದ ಆರಂಭದಲ್ಲಿ ಪ್ರಾರ್ಥನೆಯನ್ನ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ವೆಂಕಟೇಶ್ ಪ್ರಾರ್ಥನೆ ಹಾಗೂ ನಾಡಗೀತೆ ಮೂಲಕ ನಡೆಸಿಕೊಟ್ಟರೆ ಸ್ವಾಗತ ಭಾಷಣವನ್ನ ಪರಶುರಾಮ್ ಪೂಜಾರ್ ಮಾಡಿದರು. ओम नमो विश्वेश्वराय महादेवाय त्र्यंबकाय त्रिपुरांतकाय त्रिकाग्निकालाय कालाग्निरुद्राय नीलकंठाय मृत्युंजयाय सर्वेश्वराय सदाशिवाय श्रीमन्महादेवाय नमः। यस्यो नाम रूपाभ्यन्या देवी सर्वमंगला प्रियो सन्द्रनाथं सान्द्रपदो जय मंगलं जय नमः। पार्वतीपते शिवर महादेव। बन्नी बन्नी ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ಕೆಜೆ ಶಾಂತಿ ಮಾತನಾಡಿ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು. ಅವರು ಮುಂದುವರೆದು ಇದೇ ಮೊದಲ ಬಾರಿಗೆ ಈ ಸೇವಾ ಕೇಂದ್ರವನ್ನ ಪ್ರಾರಂಭಿಸುತ್ತಿರುವುದು ಸಂತೋಷದ ಸಂಗತಿ. ವಕೀಲರನ್ನ ಭೇಟಿಯಾಗಲು ನ್ಯಾಯ ಸಂಬಂಧಿತ ಕಾರ್ಯಗಳನ್ನು ಸುಗಮಗೊಳಿಸಲು ಅಪೀಲು ಸಲ್ಲಿಸಲು ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾಗಲು ಹಾಗೂ ಅನಾರೋಗ್ಯದ ಕಾರಣದಿಂದ ದೂರದಿಂದಲೇ ವಿಚಾರಣೆಯಲ್ಲಿ ಪಾಲ್ಗೊಳ್ಳಲು ಈ ಸೇವಾ ಕೇಂದ್ರ ಸಹಕಾರಿಯಾಗಲಿದೆ ಎಂದು ಹೇಳಿದರು. ಹಿರಿಯ ವಕೀಲರಿಗೆ ಡಿಜಿಟಲ್ ಸೇವೆಗಳ ಅಳವಡಿಕೆಯಲ್ಲಿ ಆಗಬಹುದಾದ ತೊಂದರೆಗಳನ್ನು ಮನನ ಮಾಡಿಕೊಂಡು ಅವರಿಗೆ ತಾಂತ್ರಿಕ ನೆರವು ನೀಡಲು ಸಲಹೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ, ಉಪಾಧ್ಯಕ್ಷರೇ, ಟ್ರೆಷರರೇ ಮತ್ತು ಇತರ ಪದಾಧಿಕಾರಿಗಳೇ, ಹಿರಿಯ ವಕೀಲರೇ, ಕಿರಿಯ ವಕೀಲ ಮಿತ್ರರೇ, ಸಿಬ್ಬಂದಿ ವರ್ಗದವರೇ, ಪತ್ರಿಕಾ ಮಾಧ್ಯಮದವರೇ ಮತ್ತು ಸಮಸ್ತ ನಾಗರಿಕರೇ, ನಿಮಗೆಲ್ಲರಿಗೂ ನವರಾತ್ರಿಯ ಶುಭಾಶಯಗಳು. ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕು ಅಂತಂದರೆ ಅದು ದೈವೇಚ್ಛೆ ಇರಬೇಕು ಅಂತ ಹೇಳಲಿಕ್ಕೆ ಈ ಕಾರ್ಯಕ್ರಮ ಸಾಕ್ಷಿ. ಯಾಕಂದರೆ ಒಂದೆರಡು ಸಲ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ, ಕಾರಣಾಂತರದಿಂದ ಅದು ಮುಂದೂಡಲಾಗಿತ್ತು. ಆದರೆ ಈ ನವರಾತ್ರಿಯಂದು ಈ ಕಾರ್ಯಕ್ರಮ ಉದ್ಘಾಟನೆ ಆಗಿರೋದು ತುಂಬ ಸಂತೋಷ. ಯಾಕಂದರೆ ಎಲ್ಲರನ್ನು ಕಾಯುವವಳು ಆ ತಾಯಿ ದುರ್ಗಾ ಮಾತಾ. ಹಾಗಾಗಿ ವಕೀಲರನ್ನು, ಸಿಬ್ಬಂದಿಗಳನ್ನು, ಕಕ್ಷಿದಾರರನ್ನು, ಪ್ರತಿಯೊಬ್ಬರನ್ನು, ಸಮಸ್ತ ನಾಗರಿಕರನ್ನು ಆಕೆನೇ ಕಾಯಬೇಕು. ಹಾಗಾಗಿ ಈ ದಿನ ಈ ಕಾರ್ಯಕ್ರಮ ಉದ್ಘಾಟನೆಗೊಂಡಿದೆ. ನಾನು ಒಂದು ನಿಮಿತ್ತ ಮಾತ್ರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಈ ಕಾರ್ಯಕ್ರಮವನ್ನು ಆ್ಯಕ್ಚುಲಿ ಸಮಯದ ಅಭಾವದಿಂದ ವರ್ಚುವಲ್ ಆಗಿ ಇನಾಗ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ.
ಬೆಳಿಗ್ಗೆ ನಾವು ಆಗಲೇ ಅಗರಿಬೊಮ್ಮನಹಳ್ಳಿಯವರ ಈ ಸೇವಾ ಕೇಂದ್ರವನ್ನು ವರ್ಚುವಲ್ ಆಗಿ ಇನಾಗ್ರೇಟ್ ಮಾಡಿ ಈಗ ನಾನು ಫಿಸಿಕಲಿ ಇಲ್ಲಿಗೆ ಬಂದಿದ್ದೀನಿ. ಮೊದಲನೇದಾಗಿ ನಾನು ನಿಮಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾರಣ ಇಷ್ಟೇ, ಕರ್ನಾಟಕದಲ್ಲಿ ಸೆಂಟ್ರಲ್ ಪ್ರಾಜೆಕ್ಟ್ ಟೀಮ್, ಈ ಪ್ರಾಜೆಕ್ಟ್ ಟೀಮ್ನಲ್ಲಿ ಪೈಲಟ್ ಪ್ರಾಜೆಕ್ಟ್ನಲ್ಲಿ ಮೊದಲ ಬಾರಿಗೆ ಈ ಸೇವಾ ಕೇಂದ್ರ ಆರಂಭ ಆಗಿದ್ದು ಸಂಡೂರು ಮತ್ತು ಹಗರಿಬೊಮ್ಮನಹಳ್ಳಿ. ಅದಕ್ಕಾಗಿ ನಾನು ಎಲ್ಲರಿಗೂ ನಿಮಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ. ಆಮೇಲೆ ನನಗೆ ನಿಮ್ಮ ಸಂಭ್ರಮವನ್ನು ನೋಡಿದಾಗ ನಾನು ನಿಮ್ಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಮ ಸಂಭ್ರಮಕ್ಕೆ ನಾನು ಅಭಾರಿಯಾಗಿದ್ದೇನೆ. ಯಾಕಂದ್ರೆ ನಾನು ಈ ಸೇವಾ ಕೇಂದ್ರ ಮಾಡೋದು ಅಥವಾ ಬಂದು ಹೋಗುವುದು ನನ್ನ ಕರ್ತವ್ಯದ ಒಂದು ಭಾಗ ಅಷ್ಟೇ. ಆದರೆ ಅದನ್ನು ನನ್ನ ಕರ್ತವ್ಯದ ಭಾಗ ಅನ್ನೋದ್ರ ಜೊತೆಗೆ ನಿಮ್ಮ ಕುಟುಂಬದಲ್ಲಿ ನಾನು ಒಬ್ಬಳು ಸದಸ್ಯ ಎನ್ನುವ ರೀತಿಯಲ್ಲಿ ನೀವು ನನ್ನನ್ನು ನೋಡಿಕೊಂಡು ಈ ಥರ ಕಾರ್ಯಕ್ರಮವನ್ನು ಆಯೋಜಿಸಿದಿರಿ. ತುಂಬ ಸಂತೋಷ ಆಗ್ತಾ ಇದೆ. ಈ ಸೇವಾ ಕೇಂದ್ರ ಯಾಕೆ ಬೇಕು ಅಂತ ನಿಮಗೆ ಅನ್ನಿಸ್ಬೋದು. ಯಂಗ್ಸ್ಟರ್ಸ್ಗೆ ಆಗಲೇ ಗೊತ್ತಾಗಿರುತ್ತೆ. ನಾವು ಈಗ ನೋಡಿ ಅಗರಿಬೊಮ್ಮನಹಳ್ಳಿಗೆ ಹೋಗಬೇಕಿತ್ತು. ಅಗರಿಬೊಮ್ಮನಹಳ್ಳಿಗೆ ನಾನು ಅಲ್ಲಿಂದ ಟ್ರಾವೆಲ್ ಮಾಡಿ ಹೋಗ್ಬೇಕಾದ್ರೆ ಎಷ್ಟೊಂದು ಟೈಮ್ ಬೇಕಿತ್ತು ಅಲ್ವಾ? ಅದೇ ರೀತಿ ನೀವುಗಳು ಇನ್ನೊಂದು ಪ್ಲೇಸಿಗೇನೋ ಕಾರಣಾಂತರದಿಂದ ವಕೀಲಿಕೆ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ ನಿಮಗೆ ಟೈಮ್ ಅಭಾವ ಇರುತ್ತೆ. ಫೈಲಿಂಗ್ ಮಾಡಬೇಕಾದ್ರೆ ಸಮಯದ ಅಭಾವ ಇರುತ್ತೆ, ವರ್ಕ್ ಪ್ರೆಷರ್ ಇರುತ್ತೆ. ಸೊ ನಿಮಗೆ ಕೂತಲ್ಲೇ ನಮ್ಮ ಈ ಸೇವಾ ಕೇಂದ್ರದಿಂದ ಈ ಫೈಲಿಂಗ್ ಮಾಡ್ಬೋದು. ಜಜ್ಮೆಂಟ್ ಆಗಿದೆಯೋ, ಆರ್ಡರ್ಸ್ ಆಗಿದೆಯೋ, ಸರ್ಟಿಫೈಡ್ ಕಾಪೀಸ್ ತಗೊಳ್ಳೋಕೆ ನೀವು ಅಲ್ಲಿವರೆಗೆ ಹೋಗಬೇಕಾಗಿಲ್ಲ. ಇಲ್ಲೇ ಸರ್ಟಿಫೈಡ್ ಕಾಪಿ ತಗೊಳ್ಬೋದು, ಇ ಪೇಮೆಂಟ್ ಮಾಡ್ಬೋದು. ಆಮೇಲೆ ನಿಮ್ಮ ವಕೀಲರು ಅಥವಾ ಯಾರಾದರೂ ಲೀಗಲ್ ಏಡ್ ಬೇಕು ಅಂತ ಹೇಳಿದರೆ ಅವರು ಲೀಗಲ್ ಏಡನ್ನು ಈ ಸೇವಾ ಕೇಂದ್ರದ ಮುಖಾಂತರನೇ ಪಡ್ಕೊಳ್ಬೋದು. ಆಮೇಲೆ ಹೈಕೋರ್ಟ್ ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು, ಎಲ್ಲರೂ ನೀವು ಅಪೀಲ್ ಫೈಲ್ ಮಾಡಬೇಕು ಅಂತಂದರೆ ಈ ಸೇವಾ ಕೇಂದ್ರದ ಮೂಲಕನೇ ನಾವು ಮಾಡ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ಈಗ ನಿಮಗೆಲ್ಲ ಗೊತ್ತಿರ್ಬೋದು, ನಾವು ಒಂದು 20-25 ವರ್ಷದ, ನಾನು ಆಗಲೇ ಬಂದು 92 ಇಯರ್ಸ್, 33 ಇಯರ್ಸ್ ಮೇಲಾಯಿತು. ಆ ಟೈಮಲ್ಲಿ ನಮಗೇನು ಈ ಥರ ಫೆಸಿಲಿಟಿ ಇರಲಿಲ್ಲ. ನಿಮಗೆಲ್ಲ ಗೊತ್ತೇ ಇದೆ, ಸೀನಿಯರ್ಸ್ಗೆ ಗೊತ್ತಾಗುತ್ತೆ. ಬಸ್ ಹಿಡ್ಕೊಂಡು ಒಂದು ಊರಿಂದ ಒಂದು ಊರಿಗೆ ಹೋಗಿ ಒಂದು ಸಣ್ಣ ಕೇಸು, ಪುಟ್ಟ ಕೇಸು, ವಾಟ್ ಎವರ್ ಇಟ್ ಮೈ ಬಿ, ವಿ ಶುಡ್ ಗೋ ಪರ್ಸ್ನಲಿ. ಆಮೇಲೆ 2001ರಲ್ಲಿ ನಮ್ಮಲ್ಲಿ ಏನಾಯಿತು, ಕಂಪ್ಯೂಟರ್ ಅಭ್ಯಾಸ ಮಾಡ್ಕೋಬೇಕು, ನಾವು ಟೆಕ್ನಾಲಜಿಯಲ್ಲಿ ನಾವು ಪರಿಣತಿಯನ್ನು ಹೊಂದಬೇಕು ಅಂತೇಳಿ 2001ನಲ್ಲಿ ಮಾನ್ಯ ಹೈಕೋರ್ಟ್ನವರು ಜುಡಿಷಿಯಲ್ ಆಫೀಸರ್ಸ್ಗೆ ಒಂದು ಟ್ರೈನಿಂಗನ್ನು ಕೊಟ್ಟರು. ಬೇಸಿಕ್ ವಿಂಡೋಸ್ ಹೇಗೆ ಮಾಡಬೇಕು ಅಂತ. ಅದು ಓಪನ್ ಕೋಡ್ ಟೈಪಿಂಗ್ ಸ್ಟಾರ್ಟ್ ಆಯಿತು. ನಮ್ಮ ಟೈಪಿಸ್ಟ್ಗಳಿಗೆಲ್ಲ ಭಾಳ ಕಷ್ಟ ಆಗ್ತಾ ಇತ್ತು. ಆದರೂ ಅವರು ಟೈಪಿಂಗ್ ಮೆಷಿನ್ಗೆ ಅಡ್ಜಸ್ಟ್ ಆಗಿದ್ರು. ವಕೀಲರು ಅಷ್ಟೇ, ಅವ್ರ ಕಚೇರಿಗಳಲ್ಲಿ ಟೈಪಿಂಗ್ ಮೆಷಿನ್ ಇಟ್ಕೊಂಡೆ ಪ್ಲೇಡಿಂಗ್ಸ್ ಟೈಪ್ ಮಾಡ್ತಾ ಇದ್ರು. ಅದು ಈಗ ಮುಂದುವರಿದು ಬರೀ ಕೋರ್ಟ್ ಹಾಲಲ್ಲಿ ಟೈಪಿಂಗ್ ಅಂತ ಬಂದು, ಜಜ್ಮೆಂಟ್ಸ್ನು ಟೈಪಿಂಗ್ನಲ್ಲಿ, ಟೈಪಿಂಗ್ ಮೆಷಿನ್ ಹೋಯಿತು, ಸ್ಟೆನೋಗ್ರಾಫ್ ಆನ್ಲೈನ್ ತಗೊಂಡಷ್ಟು ಟೆಕ್ನಾಲಜಿ ಡೆವಲಪ್ ಆಯಿತು. ಬರ್ತಾ ಈಗ ವಿದ್ಯಮಾನಗಳು ನಿಮಗೆ ಚೆನ್ನಾಗಿ ಗೊತ್ತೇ ಇದೆ. ಟೆಕ್ನಾಲಜಿ ಇಲ್ಲದೆ ಏನೂ ಇಲ್ಲ. ಟೆಕ್ನಾಲಜಿ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ. ನಾವು ಹಿಂದೆ ಏನಾಗ್ತಿತ್ತು, ರೇಷಿಯೋ, ನಮ್ಮ ಟೆಕ್ನಿಕಲ್ ಟೀಮ್ ಇದೆ, ಇಫೆಕ್ಟಿವ್ ಟೆಕ್ನಿಕಲ್ ಟೀಮ್ ಇದೆ. ಅವ್ರು ಎನಿ ಟೈಮ್ ನೀವು ನಮಗೆ ಗಮನಕ್ಕೆ ತಂದರೆ ಅವ್ರು ಬಂದು ನಿಮಗೆ ಗೈಡ್ ಮಾಡ್ತಾರೆ. ಹಾಗಾಗಿ ಈ ಸೇವಾ ಕೇಂದ್ರ ಅಂತ ಹೇಳಿದರೆ ಇಲ್ಲಿ ಬರೀ ಅದೊಂದು ಕಟ್ಟಡದಲ್ಲಿ ಹೆಸರಿಟ್ಟಿದೆ ಸೇವಾ ಕೇಂದ್ರ ಅಂತ, ಸರ್ವಿಸ್ ಮೋಟಿವ್, ಅದು ಸೇವೆ. ಅಲ್ಲಿ ಪ್ರತಿಫಲ ಅಂತ ಹೇಳೋದಕ್ಕಿಂತ ನಮ್ಮ ಕೆಲಸ ಕಾರ್ಯಗಳು ಸುಲಲಿತವಾಗಿ ಆಗ್ತವೆ ಅನ್ನೋದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಹಾಗಾಗಿ ಇವತ್ತು ನೀವೆಲ್ಲ ದೇವಿಯನ್ನು ಆರಾಧನೆ ಮಾಡಿ ಸಂತೋಷದಿಂದ, ಸಂಭ್ರಮದಿಂದ ನೀವು ಈ ಟೆಕ್ನಾಲಜಿಗೆ ವೆಲ್ಕಮ್ ಮಾಡಿದ್ದೀರಿ, ಈ ಸೇವಾ ಕೇಂದ್ರಕ್ಕೆ ವೆಲ್ಕಮ್ ಮಾಡಿದ್ದೀರಿ. ಹಾಗಾಗಿ ಖಂಡಿತವಾಗಿ ಇದು ಸಕ್ಸಸ್ ಆಗುತ್ತೆ. ಕರ್ನಾಟಕದಲ್ಲಿ ಏನು ನಿಮಗೆ ಫಸ್ಟ್ ಫೆಸಿಲಿಟಿ ಕೊಟ್ಟಿದ್ದೀರಿ, ಏನು ರೆಕಾರ್ಡ್ ನೀವು ಮಾಡ್ಕೊಂಡಿದ್ದೀರಿ, ರೆಕಾರ್ಡ್ ಆಗೇ ಉಳಿಬೇಕು ಅಂತ ನಿಮ್ಮಲ್ಲಿ ಮ್ಯಾಕ್ಸಿಮಮ್ ನೀವು ಅದನ್ನು ಆಪ್ಟಿಮಮ್ ಯುಟಿಲೈಸೇಷನ್ ಆಗಬೇಕು ಈ ಸೇವಾ ಕೇಂದ್ರದಿಂದ. ಅದಕ್ಕೆ ನಮ್ಮ ಯಂಗ್ ಆಫೀಸರ್ ಅವರು ಇದ್ದಾರೆ, ನಿಮಗೆ ಸಪೋರ್ಟಿವ್ ಆಗಿರ್ತಾರೆ. ಅವರಿಗೆ ಎನಿ ಟೈಮ್ ನೀವು ಅವರಿಗೆ ಗೊತ್ತಾಗಲಿಲ್ಲ ಅಂದರೆ ಅವರನ್ನು ಕೇಳಿ, ಅವ್ರು ನಿಮಗೆ ಹೇಳಿಕೊಡ್ತಾರೆ. ಈ ಸೇವಾ ಕೇಂದ್ರದ ಬಗ್ಗೆ ಇನ್ನೂ ಮಾಹಿತಿ ಬೇಕು ಅಂತ ಹೇಳಿದರೆ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ನಮ್ಮ ಟೆಕ್ನಿಷಿಯನ್ಸ್ ಇದು ಮಾಡ್ತಾರೆ. ಹಾಗಾಗಿ ನಾನು ಹೇಳೋದು ಇಷ್ಟೇ, ಇದನ್ನು ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಕೊಳ್ಳಿ. ಸಂಡೂರು ಅಂದರೆ ಆಗಲೇ ಒಂದು ನ್ಯಾಷನಲ್ ಲೆವೆಲಲ್ಲಿ ಅದಕ್ಕೆ ಅದರದೇ ಆದ ಗುರುತು ಇದೆ. ಈ ಟೆಕ್ನಾಲಜಿಯಲ್ಲಿ ಸಹ ನೀವು ಅದರ ನಿಮ್ಮ ಛಾಪನ್ನು ನೀವು ಮೂಡಿಸ್ತೀರಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮವನ್ನು ಸುಂದರವಾಗಿ ನಡೆಸಿಕೊಟ್ಟಿದ್ದೀರಿ. ಇದೇ ಸಂತೋಷ ಸಂಭ್ರಮ ಎಂದೆಂದು ಇರಲಿ ಅಂತ ನಾನು ಹಾರೈಸ್ತೇನೆ. ಬರ್ತಾ ಇದ್ದಾಗ ನಮ್ಮ ಎಷ್ಟು ಪರ್ಸೆಂಟೇಜ್, ಅನಕ್ಷರಸ್ಥರು ಯಾರು, ಎಷ್ಟು ಪರ್ಸೆಂಟೇಜ್, ಯಾರು ಹಿಂದುಳಿದಿದ್ದಾರೆ, ಎಲ್ಲಿ ಅಕ್ಷರತೆ ಬೇಕಾಗಿದೆ, ಸಾಕ್ಷರತೆ ಬೇಕಾಗಿದೆ ಅಂತ ಹೇಳಿ ವಿಚಾರ ಮಾಡ್ತಿದ್ವಿ. ಈಗ ಸಾಕ್ಷರತೆ ಅಂದರೆ ಅ ಇ ಬರೆಯೋದಲ್ಲ, ABCD ಅಲ್ಲ,
ಸಾಕ್ಷರತೆ ಅಂದರೆ ಈ ಟೆಕ್ನಾಲಜಿಯಲ್ಲಿ ನಾವು ಎಕ್ಸ್ಪರ್ಟ್ ಆಗಿದ್ದೀವಿ, ಎಷ್ಟು ಎಕ್ಸ್ಪರ್ಟ್ ಆಗಿದ್ದೀವಿ, ನಮ್ಗೆ ಎಷ್ಟು ನಾಲೆಡ್ಜ್ ಇದೆ, ಅದ್ರ ಮೇಲಿಂದ ನಾವು ಎಷ್ಟು ಕಲ್ತಿದ್ದೀವಿ ಅನ್ನೋದನ್ನ ನಿರ್ಧಾರ ಮಾಡುವಂಥ ಒಂದು ಯುಗ ಈಗ ಬಂದಿದೆ. ಈ ತಾಂತ್ರಿಕ ಯುಗದಲ್ಲಿ ಅಡ್ವೊಕೇಟ್ಸ್ ತಮ್ಮ ಪ್ರೊಫೆಷನ್ ಅನ್ನು ಇಫೆಕ್ಟಿವ್ ಆಗಿ ಮಾಡಬೇಕು ಅಂತಂದರೆ ಟೆಕ್ನಾಲಜಿಯ ಜೊತೆ ಈಜಲೇಬೇಕು, ಕಲೀಲೇಬೇಕು, ಗೆಲ್ಲಲೇಬೇಕು. ಹಾಗಾದರೆ ಮಾತ್ರ ಪ್ರೊಫೆಷನಲ್ಲಿ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಅಡ್ವೊಕೇಟ್ಸ್ಗೆ ಮಾತ್ರ ಅಲ್ಲ, ನಮ್ಮ ನ್ಯಾಯಾಲಯದಲ್ಲಂತೂ ನಾವು ಮಾಡಲೇಬೇಕಾಗುತ್ತೆ. ಸಿಬ್ಬಂದಿಗಳು ಅಷ್ಟೇ ಇದರಲ್ಲಿ ಪರಿಣತಿಯನ್ನು ಹೊಂದಿರಬೇಕಾಗುತ್ತೆ. ಈ ಸೇವಾ ಕೇಂದ್ರವನ್ನು ನೀವು ನಿಮ್ಮ ಕೇಸ್ ಸ್ಟೇಟಸ್ ಏನು ಇದೆ, ನಿಮ್ಮ ಕೇಸ್ ಸ್ಟೇಟಸ್ ಏನಿದೆ, ಫೈಲ್ ಆಗಿದೆ, ಏನಾಗಿದೆ, ಇವತ್ತೇನು ರಿಸಲ್ಟ್ ಆಯಿತು, ಅಥವಾ ಆರ್ಡರ್ಗೆ ರಿಸರ್ವ್ ಆಗಿದೆಯಾ, ಆರ್ಡರ್ ಆಗಿದ್ರೆ ಏನು ಆರ್ಡರ್ ಆಯಿತು, ಆಮೇಲೆ ಯಾರಿಗಾದ್ರೂ ಇದ್ರ ಮೇಲೆ ಅಪೀಲ್ ಹೋಗ್ಬೇಕಂದ್ರೆ ಏನು ಮಾಡಬೇಕು, ನನಗೆ ಟೈಮ್ ಇಲ್ಲ, ಲಿಮಿಟೇಷನ್ ಬಾರ್ ಆಗ್ತಾ ಇದೆ, ಏನೋ ತೊಂದರೆಗೆ ಸಿಕ್ಕಾಕೊಂಡಿದ್ದೀವಿ, ಈ ಥರ ಏನು ಚಿಂತೆ ಮಾಡುವ ಅಗತ್ಯ ಇಲ್ಲ. ಎಲ್ಲವನ್ನು ಈ ಸೇವಾ ಕೇಂದ್ರದಲ್ಲೇ ನೀವು ಮಾಡ್ಬೋದು. ಹಾಗಾಗಿ ಈ ಸೇವಾ ಕೇಂದ್ರವನ್ನು ಮ್ಯಾಕ್ಸಿಮಮ್ ಆಗಿ ನೀವು ವಕೀಲರು, ಕಕ್ಷಿದಾರರು ಉಪಯೋಗಿಸ್ಕೊಳ್ಬೇಕು. ಆಮೇಲೆ ಯಾವುದೋ ಕಕ್ಷಿದಾರಿ ಸಂಡೂರಿನ ಒಂದು ಮೂಲೆ ಒಂದು ವಿಲೇಜ್ನಲ್ಲಿ ಇರ್ತಾರೆ, ಅವರಿಗೆ ಬಂದು ತಿಳ್ಕೊಳ್ಳಿಕ್ಕೆ ಅದು ಇಲ್ಲಿ ಬಂದು ಯಾವ ಊರಿನಲ್ಲಿ ಕೇಸ್ ಇದ್ರೂ ಈ ಸೇವಾ ಕೇಂದ್ರದಲ್ಲಿ ಕನ್ಸಲ್ಟ್ ಮಾಡ್ಬೋದು. ಈ ಪೇಮೆಂಟ್ ಸಹ ಇಲ್ಲೇ ಮಾಡ್ಬೋದು. ನೆಕ್ಸ್ಟಲ್ಲಿ ಡಿಜಿಟಲೈಸೇಷನಲ್ಲಿ ಏನೇನು ಫೆಸಿಲಿಟಿ ಇದೆ ಅನ್ನೋದನ್ನು ನಮ್ಮ ಟೆಕ್ನಿಷಿಯನ್ ಒಂದ್ಸಲ ಬಂದು ನಿಮಗೆಲ್ಲ ಇನ್ನೊಮ್ಮೆ ಅಪ್ಡೇಟ್ ಮಾಡ್ತಾರೆ. ಇಲ್ಲಿ ನಮ್ಮದಷ್ಟು ಸೇವೆಗಳೇನು ಅಂತ ಇದೆ, ಪ್ರಕರಣದ ಸ್ಥಿತಿಗತಿ ಮಾಹಿತಿ ಅಂದರೆ ಸ್ಟೇಟಸ್, ಆಮೇಲೆ ಈ ಫೈಲಿಂಗ್ಸ್, ಆಮೇಲೆ ಕೋರ್ಟ್ ಫೀ ಪೇ ಮಾಡೋದು, ನ್ಯಾಯಾಲಯದ ಶುಲ್ಕಗಳ ಪಾವತಿ ಮತ್ತು ಅಫಿಡವಿಟ್ಸ್ ಅಥವಾ ಸರ್ಟಿಫೈಡ್ ಕಾಪಿ ಆಫ್ ದಿ ಜಜ್ಮೆಂಟ್ ಆ್ಯಂಡ್ ಆರ್ಡರ್ಸನ್ನು ತಗೊಳ್ಳೋದು. ಈಗ ಸಂಡೂರಿನಲ್ಲಿ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೀವಿ. ನಾವು ಬಳ್ಳಾರಿನಲ್ಲಿ ಎಸ್ಪೆಷಲಿ ನನ್ನ ಕೋರ್ಟ್ನಲ್ಲಿ ಯಾವ ಪೊಲೀಸ್ ಆಫೀಸರ್ಸು ಅಥವಾ ಗೌರ್ಮೆಂಟ್ ಆಫೀಸರ್ಸ್ ಎನಿಬಡಿ ನಾನು ಅವರಿಗೆ ಹೇಳಿದ್ದೇನೆ, ನೀವು ನಮ್ಮ ಎವಿಡೆನ್ಸ್ ಕೊಡೋಕ್ಕೋಸ್ಕರ ಕೋರ್ಟ್ವರೆಗೆ ಬರೋದು ಬೇಡ, ಯಾಕಂದರೆ ಟ್ರಾವೆಲಿಂಗ್ ಟೈಮ್ ವೇಸ್ಟ್ ಆಗುತ್ತೆ. ಸೊ ಎಲ್ಲರಿಗೂ ನಾವು VC ಮೂಲಕನೇ ಎವಿಡೆನ್ಸ್ ರೆಕಾರ್ಡ್ ಮಾಡುವಂಥ ಒಂದು ಫೆಸಿಲಿಟಿಯನ್ನು ಇಟ್ಕೊಂಡಿದ್ದೀವಿ. ಅದನ್ನು ಇಲ್ಲಿನೂ ಇಫೆಕ್ಟಿವ್ ಆಗಿ ನೀವು ಇಂಪ್ಲಿಮೆಂಟ್ ಮಾಡಿಕೊಳ್ಬೇಕು. ಆಮೇಲೆ ಸಾಕ್ಷಿದಾರರಿಗೆ ಯಾರಿಗಾದ್ರೂ ತೊಂದರೆ ಆಗ್ತಾ ಇದೆ ಅಂದರೆ ಅವರಿಗೂ ಆನ್ಲೈನಲ್ಲೇ ಎವಿಡೆನ್ಸ್ ಕೊಡುವಂಥ ಒಂದು ವಿಶೇಷ ವ್ಯವಸ್ಥೆ ಸಹ ಇದೆ, ಅದನ್ನು ಸಹ ಉಪಯೋಗಿಸ್ಕೊಳ್ಬೇಕು. ಸಾಕ್ಷಿದಾರರಿಗೆ ಮಾತ್ರ ಅಲ್ಲ, ಆರೋಪಿಗೆ ಏನಾದರೂ ಅನಾರೋಗ್ಯ ಆಯಿತು, 313 ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡುವಂಥ ಸಂದರ್ಭದಲ್ಲಿ ಅವರು ವಕೀಲರಿದ್ದರೆ ಅವ್ರೂ VCಯಲ್ಲಿ ಅಪಿಯರ್ ಆಗಿ ಅದನ್ನು ಸರ್ಟಿಫೈ ಮಾಡ್ಕೊಳ್ಬೋದು. ಆಮೇಲೆ ಡಿಜಿಟಲ್ ಮತ್ತು ಸೆಕ್ಯೂರಿಟಿ, ಡಿಜಿಟಲ್ ಏನಿದೆ ಅದು ಡಿಜಿಟಲೈಸೇಷನ್, ಅದಕ್ಕೆ ಸೆಕ್ಯೂರಿಟಿಯನ್ನು ಸಹ ಒದಗಿಸಲಾಗಿದೆ. ಆಮೇಲೆ ಕಾನೂನು ನೆರವು ಮತ್ತು ಮಾಹಿತಿ, ಕಾನೂನು ನೆರವು ಅಂದರೆ DLS ಏನಿಂದ ಲೀಗಲ್ ಸರ್ವಿಸ್ ಅಥಾರಿಟಿ, ತಾಲೂಕು ಲೀಗಲ್ ಸರ್ವಿಸ್ ಅಥಾರಿಟಿಯಿಂದ, ಸ್ಟೇಟಿಂದ, ನ್ಯಾಷನಲ್ ಲೆವೆಲಿಂದ ಏನೇನು ಫೆಸಿಲಿಟಿ ಇದೆ ಅದನ್ನು ನೀವು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು, ಅದನ್ನು ಉಪಯೋಗಿಸ್ಕೊಳ್ಬೇಕು ಅಂತಂದ್ರೆ ನೀವು ಅಲ್ಲೇ ಹೋಗಬೇಕಾಗಿಲ್ಲ. ಈ ಟೆಕ್ನಾಲಜಿ ಮೂಲಕ, ಈ ಸೇವಾ ಕೇಂದ್ರದ ಮೂಲಕ ನೀವು ಅದನ್ನ ಸವಲತ್ತನ್ನು ಪಡ್ಕೊಳ್ಬೋದು. ಆಮೇಲೆ ಅಪ್ಲಿಕೇಶನ್ ಫಾರ್ಮ್ಸ್ ಇರ್ಬೋದು. ಆಮೇಲೆ ನಿಮಗೆ ಏನು ನೀವೀಗ ಫಿಸಿಕಲಿ ಏನು ಮಾಡ್ತೀರಿ, ಇಷ್ಟು ದಿನ ನಿಮ್ಮ ಪ್ರಾಸೆಸ್ ಏನು, ನಿಮ್ಮ ಜುಡಿಷಿಯಲ್ ಪ್ರಾಸೆಸ್ ಏನು ನಡೀತಾ ಬಂತು, ಅದೆಲ್ಲವೂ ಈಗ ಈ ಸೇವಾ ಕೇಂದ್ರದ ಮೂಲಕ ನೀವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಪೇಪರ್ಲೆಸ್ ಕೋರ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಇನ್ನು ಫ್ಯೂಚರ್ ಕೋರ್ಸಲ್ಲಿ. ಸೊ ಐ ವಾಂಟ್ ಟು ಸಿ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಸೀನಿಯರ್ಸ್, ಸಮ್ ಸೀನಿಯರ್ಸ್ ಆರ್ ಫೀಲ್ ದಟ್ ಹೌ ವಿ ಕ್ಯಾನ್ ಲರ್ನ್ ಇಟ್ ಆರ್ ನಾಟ್, ಬಿಕಾಸ್ ದ ಯಂಗ್ಸ್ಟರ್ಸ್ ಆರ್ ವೆರಿ ಶ್ರೂಡ್ ನೌ. ಮಗು ಹುಟ್ಟುತ್ತಾನೆ ಮೊಬೈಲ್ ಆಪರೇಟ್ ಮಾಡುವ ಲೆವೆಲಲ್ಲಿ ತಲುಪಿದ್ದಾರೆ. ಸೀನಿಯರ್ಸ್ಗೆ ಒಂದು ಕ್ಷಣ ಅನ್ನಿಸ್ಬೋದು, ಇದೆಲ್ಲ ಇಷ್ಟು ತಂತ್ರಜ್ಞಾನದ ಜೊತೆಯಲ್ಲಿ ನಾವು ಸಾಗಲಿಕ್ಕೆ ಆಗುತ್ತೆ ಅಂತ. ಖಂಡಿತ ಸಾಧ್ಯ ಆಗುತ್ತೆ. ಯಾಕಂದರೆ ಯಂಗ್ಸ್ಟರ್ಸಿಗಿಂತ ನಿಮಗೆ ಸ್ಟ್ರಾಂಗ್ ಮೈಂಡ್ ಎಲ್ಡರ್ಸಿಗಿರುತ್ತೆ. ಬಿಕಾಸ್ ಯು ಹ್ಯಾವ್ ಸೀನ್ ಮೆನಿ ಥಿಂಗ್ಸ್ ಇನ್ ದಿಸ್ ವರ್ಲ್ಡ್, ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಮೆನಿ ಥಿಂಗ್ಸ್. ಸೊ ಯು ಆರ್ ಕೆಪೇಬಲ್ ಟು ಡೂ ದಿಸ್ ಆ್ಯಂಡ್ ಯು ಕ್ಯಾನ್ ಈ ಡಿಜಿಟಲೈಸೇಷನ್ ಮೂಲಕ ನಿಮ್ಮ ಕೋರ್ಟ್ ಕಾರ್ಯಗಳನ್ನು ನಡೆಸ್ಕೊಳ್ಬೋದು. ಹಾಗಾಗಿ ನೀವೇನು ಯೋಚನೆ ಮಾಡಬೇಕಾಗಿಲ್ಲ. ಯಂಗ್ಸ್ಟರ್ಸ್ ನಿಮ್ಮಲ್ಲಿನೂ ತುಂಬ ಇದ್ದವರಿಗೆ ಮನೆಯಲ್ಲಿ ಮಕ್ಕಳಿರ್ತಾರೆ, ಅವರು ತುಂಬ ಜಾಣರು ಇರ್ತಾರೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಾವು ನಮಗೆ ಲ್ಯಾಪ್ಟಾಪ್ ಕೊಟ್ಟಾಗ ಐ ವಿಲ್ ಶೇರ್ ಮೈ ಒನ್ ಎಕ್ಸಾಂಪಲ್. ನಾವೇನೋ ಮಾಡ್ತಾ ಇದ್ದರೆ ನಮ್ಮ ಮಕ್ಕಳು ಬಂದು ಎಣಿಕೆ ನೋಡಿ, ಅಂದರೆ ಅವರಿಗೆ ಅದು ಬೇಕಾಗಿರ್ತದೆ, ತಗೊಂಡು ಹೋಗ್ಬೇಕು ಅವ್ರಿಗೆ. ಆಯ್ತಾ ಅಂತ ಕೇಳ್ತಿದ್ರು. ಸ್ವಲ್ಪ ಇಲ್ಲ ಏನೋ ಸೈಟೇಷನ್, ಎಷ್ಟಮ್ಮ ನೀನು ಸೈಟೇಷನ್ ಹುಡ್ಕೋದು ಅಂದರೆ ಅವರಿಗೆ ಅದು ಲ್ಯಾಪ್ಟಾಪ್ ಬೇಕಾಗ್ತಿತ್ತೇನೋ. ಈಗ ಅವ್ರಿಗೆ ನಮ್ಮ ಲ್ಯಾಪ್ಟಾಪ್ಗೆ ಬರಲ್ಲ. ಯಾಕೇಳಿ, ನಮ್ಮ ಹತ್ರ ಇರೋದಕ್ಕಿಂತಲೂ ಒಳ್ಳೆಯ ಅಪ್ಗ್ರೇಡ್ ಆಗಿರೋದನ್ನು ಅವ್ರು ಇಟ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಚಿಂತೆ ಇಲ್ಲ. ಹಾಗಾಗಿ ನಿಮ್ಮ ಮನೆಗಳಲ್ಲೂ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಖಂಡಿತ ಇರ್ತಾರೆ, ಜಾಣರು ಇರ್ತಾರೆ. ಅವ್ರು ನಿಮಗೆ ಒಂದು ಸ್ವಲ್ಪ ಹೇಳಿಕೊಟ್ಬಿಟ್ರೆ ಯು ಕ್ಯಾನ್ ಅಪ್ಡೇಟ್ ಎವ್ರಿಥಿಂಗ್. ಈವನ್ ದ ಯಂಗ್ಸ್ಟರ್ಸ್ ಆಲ್ಸೋ ಕ್ಯಾನ್ guide the senior most people, not senior most people I'm referring on. ಸಭಾಧ್ಯಕ್ಷರಾಗಿ ಮಾತನಾಡಿದ ವಕೀಲರ ಸಂಘದ ಅಧ್ಯಕ್ಷ ಅರಳಿ ಮಲ್ಲಪ್ಪ,
ಈ ಸೇವಾ ಕೇಂದ್ರವನ್ನ ಜಿಲ್ಲೆಯ ನ್ಯಾಯಾಧೀಶರೇ ಉದ್ಘಾಟಿಸಿರುವುದು ನಮ್ಮೆಲ್ಲರಿಗೂ ಹೆಮ್ಮೆ ತಂದಿದೆ. ಶೀಘ್ರದಲ್ಲೇ ಸಂಡೂರಿಗೆ ಹಿರಿಯ ಶ್ರೇಣಿಯ ನ್ಯಾಯಾಧೀಶರನ್ನು ನೇಮಿಸಬೇಕು ಎಂಬುದು ನಮ್ಮ ಮನವಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ತಾಲೂಕು ನ್ಯಾಯಾಧೀಶರಾದ ಮೊಹಮ್ಮದ್ ಸೈಯದ್ ಚೌತಾಯಿ, ವಕೀಲರ ಸಂಘದ ಅಧ್ಯಕ್ಷ ಅರಳಿ ಮಲ್ಲಪ್ಪ, ಸರ್ಕಾರಿ ಅಭಿಯೋಜಕರಾಗಿ ಹೊಸದಾಗಿ ನೇಮಕಗೊಂಡ ವಡ್ಡರ ಅಣ್ಣೇಶ್, ವಕೀಲರಾದ ದಾದಾ ಪೀರ್ ಕುಮಾರಸ್ವಾಮಿ ಸೇರಿದಂತೆ ಅನೇಕ ವಕೀಲರು ಮತ್ತು ಗಣ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ತಾಲೂಕಿನ ಎಲ್ಲಾ ವಕೀಲರು ಸಕ್ರಿಯವಾಗಿ ಪಾಲ್ಗೊಂಡರು. ಅಧ್ಯಕ್ಷರ ಆ ಕಡೆಗೆ ಹೋಗ್ಬಿಡ್ರಿ. ಶ್ರೀ ದೇವತಾಭ್ಯೋ ನಮಃ. ಸಕಲಾರ್ಥಿ ಪೂಜಾಂ ಕರಿಷ್ಯೆ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತಶಂಭೋ ಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರಪಾದಪಂಕಜಂ. ಗುರವೇ ಸರ್ವಲೋಕಾನಾಂ ವಿಸುಜೇ ಭವರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಸರ್ವಾರ್ಥದೇವತಾಭ್ಯೋ ನಮಃ. ಉದ್ಘಾಟನ ಪೂಜಾಂ ಕರಿಷ್ಯೆ. ಶಿವಸಾಂಬಜೇ ನಮಃ. ಪಾರ್ವತೀ ಪದೇ ಶಿವರ ನಮಃ. ಶ್ರೀ ಗುರುಭ್ಯೋ ನಮಃ. ಓಂ ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇನಾಥ ಭವೇ ಭವಸ್ಮಾನ್ನೋದ್ಭವಾಯ ನಮಃ. ವಾಮದೇವಾಯ ನಮೋ. ಜ್ಯೇಷ್ಠಾಯ ನಮಃ. ಶ್ರೇಷ್ಠಾಯ ನಮಃ. ರುದ್ರಾಯ ನಮಃ. ಕಾಲಾಯ ನಮಃ. ಕಲವಿಕರ್ಣಾಯ ನಮಃ. ಫಲವಿಕರ್ಣಾಯ ನಮೋ. ಬಲಾಯ ನಮಃ. ಬಲಪ್ರಮದನಾಯ ನಮಃ. ಸರ್ವಭೂತಮನೋನ್ಮನಾಯ ನಮಃ. ಅಘೋರೇಭ್ಯೋ ತಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯೋ ಸರ್ವಶರವೇಭ್ಯೋ ನಮಸ್ತೆ. ಅಸ್ತರುದ್ರರೂಪೇಭ್ಯಃ तत्पुरुषाय विद्महे महादेवाय धीमहि तन्नो शिवः प्रचोदयात्. ईशान सर्वविद्यानामीश्वर सर्वभूतानां ब्रह्माधिपति ब्रह्मणोऽधिपति ब्रह्मो शिवो मे अस्तु सदा शिवम्. ॐ योपां विश्वं भेदाशवां प्रजां श्वमां भवते चन्द्रमा वां वां विश्वमश्वां भवते. या एवं वेद योपामायतनं वेद आयतनावान् भवते. वेदोक्तपरिमळपत्रपुष्पाणिं समर्पयामि. नानाविध पुष्पाञ्जलिं समर्पयामि. ॐ दशाङ्घं गुग्गलं धूपं सुगन्धिं च मनोरङ्गपिदार्जुनीकं दिव्यपरिमळार्थधूपमाग्रापयामि. Okay, I'm ready. अभी स्टार्ट करके बाहर है जिस पेज आराम से क्या सिखाओ
कर्पूरघोरं गरुणावतारं संसारहारं भुजगेन्द्रहारं सदा वसन्तं हृदयारविन्दे भवं भवानि सहितं नमामि भवं भवानि सहितं नमामि कर्पूरार्थमङ्गलदीपं दर्शयामि धूपदीपानन्तरम् आचमनीं समर्पयामि शिवसाम्बते नमः पार्वती बोलो श्री विघ्नेश्वर महाराज की जय। ಸ್ವಲ್ಪ ಅಗಲ ಕನ್ನಡ ಪರವಾಗಿ ನೆನಪಿನ ಕಾಣಿಕೆ ಮತ್ತು ಪುಷ್ಪ ಹಾಗೂ ಫಲ ತಾಂಬೂಲಗಳನ್ನು ನೀಡಲಾಗುತ್ತದೆ. ಹಿಂದೆ ಮೊಬೈಲ್ ಹಿಂದೆ ಹೋದ್ರೆ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರತಿಯೊಬ್ಬ